ವೆಲ್ಕಮ್ ಬ್ಯಾಕ್ ಟು ಒನ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ಭಾನುವಾರ ಆ್ಯಂಡ್ ನಾನು ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆನ್ ದ ವೇ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಆ್ಯಂಡ್ ನಾವು ಹೊರಟು ಹಾಫ್ ಆನ್ ಅವರ್ ಆಯಿತು. ಹಾಫ್ ಆನ್ ಅವರ್ ಆದಮೇಲೆ ನಾವು ಒಂದು ಹಾಫ್ ಆನ್ ಅವರ್ ಆಯಿತು. ನಾವು ಈಗ ಬೆಂಗಳೂರು ಹೋಗೋ ರೋಡಲ್ಲಿ ಹೋಗಿ ಅಲ್ಲಿ ಎಲ್ಲ ಹೂವು ಬೇಕಿತ್ತು. ಸೊ ಹೂವನ್ನು ತೊಗೊಂಡು ಹೈವೇ ಮೇಲೆ ನಾವೀಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ದೇವಸ್ಥಾನ ಸ್ವಲ್ಪ ದೂರ, ಒನ್ ಅವರ್ 1.5 hour ಜರ್ನಿ ಆಗುತ್ತೆ. ಆ್ಯಂಡ್ ನಾವು ಸ್ವಲ್ಪ ತುಮಕೂರಿಗೆ ಹೋಗಬೇಕಾಗಿರೋದ್ರಿಂದ ನಾವು ಸ್ವಲ್ಪ ಬೇಗನೆ ಹೋಗ್ತೀವಿ. ಆ್ಯಂಡ್ ನಾವು ನಾವು ಮನೆ ಬಿಟ್ಟಿದ್ದೇ 11 ಗಂಟೆ 11 ಗಂಟೆನೇ ಅಂದ್ಕೊಳ್ಳಿ. ಅಷ್ಟೊತ್ತಾಯಿತು. ಬಿಕಾಸ್ ನಾವು ಮನೆಯಲ್ಲಿ ಪೂಜೆ ಮಾಡಿ ಎಲ್ಲರೂ ರೆಡಿಯಾಗಿ ಹೋಗಬೇಕಲ್ವಾ. ಆ್ಯಂಡ್ ಇನ್ನೇನು ಹತ್ರ ಇದೆ ಅಂತ ಇನ್ನೇನು ಬಂದ್ವಿ. ಇನ್ನು 11 to 10 kilometers ಇದೆ ಅಂತ ಇದ್ದಾರೆ ಅಪ್ಪನೂ ಮತ್ತು ತಾತ. ಆ್ಯಂಡ್ ಅಲ್ಲಿ ವಿಲೇಜು ಕೂಡ ಚೆನ್ನಾಗಿದೆ. ಆ್ಯಂಡ್ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ಬಿಕಾಸ್ ಸುಮಾರು ಕಾರ್ಗಳೆಲ್ಲ ಹೋಗ್ತಾ ಇದ್ವು, ಹಾಗಾಗಿ ಇನ್ನೂ ಗೊತ್ತಿಲ್ಲ ಎಷ್ಟು ರಶ್ ಇರುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನಾವು ಹೈವೇಲಿ ಬರ್ತಾ ಇರ್ಬೇಕಾದ್ರೆ ತುಂಬ ಕಾರ್ಸ್ಗಳಿತ್ತು. ಇನ್ನು ಗೊತ್ತಿಲ್ಲ ಅಲ್ಲಿ ಹೇಗಿರುತ್ತೆ. ಆ್ಯಂಡ್ ಫುಲ್ ಆ ಕಡೆ ಸುತ್ತ ಎಲ್ಲ ಗ್ರೀನ್ ಆ್ಯಂಡ್ ನೋಡೋದಕ್ಕೂ ಚೆನ್ನಾಗಿತ್ತು. ಒಂದು ಪುಟ್ಟಳ್ಳಿ. ಆ್ಯಂಡ್ ಇನ್ನೇನು ರೀಚ್ ಆದ್ವಿ ನಾವು. ಆ್ಯಂಡ್ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ರಶ್ ಇತ್ತು. ನಮಗೆ ದರ್ಶನ ಆಗಿದ್ದು ನಾವು ಸ್ವಲ್ಪ ಆಯಿತು ಹೋಗಿ. ಆ್ಯಂಡ್ ಜಾಸ್ತಿ ರಶ್ ಇತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ. ಆ್ಯಂಡ್ ಇದೇ ಆ ದೇವಸ್ಥಾನ. ಸಖತ್ತಾಗೈತೆ ಇವತ್ತು ಭಾನುವಾರ. ಏನೋ ತುಂಬ ರಶ್. ಗಾಡಿಗಳು ಪಾರ್ಕಿಂಗಿಗೆ ಪ್ರಾಬ್ಲಮ್ ಆಗಿತ್ತು. ಆ್ಯಂಡ್ ಇದು ಇನ್ಸೈಡ್. ಬಿಕಾಸ್ ನಾನು ದೇವ್ರನ್ನ ತೋರ್ಸೋಕ್ಕಾಗಲಿಲ್ಲ ನಿಮಗೆ, ಸ್ವಲ್ಪ ಇದು. ಆ್ಯಂಡ್ ದಾಲಿಗೆ ಬಂದ್ವಿ, ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಅಲ್ಲಿ ಹಳೆ ಕಾಲದ ಕಾಯಿನ್ಸ್ಗಳೆಲ್ಲ ಇಟ್ಟಿದ್ರು. ಆ್ಯಂಡ್ ಚೆನ್ನಾಗಿತ್ತು ಕೂಡ. ನಾವು ಪ್ರತಿ ವರ್ಷ ಒಂದು ಸತಿ ಬರ್ತೀವಿ, ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಊಟದಲ್ಲಂತೂ ರಶ್ ಅಂದರೆ ರಶ್. ಆ್ಯಂಡ್ ಒಳಗಡೆ ಕೂಡ ಫುಲ್ಲು ರಶ್ ಇತ್ತು. ಆ್ಯಂಡ್ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಬಟ್ ಸೊ ಅದಕ್ಕೆ ನಾನು ಮಾಡೋಕ್ಕಾಗಲಿಲ್ಲ. ನಿಮಗೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಕಾಯಿನ್ಸ್ಗಳಿದೆ ಆ್ಯಂಡ್ ನೋಟ್ಗಳಿದೆ. ಬೇರೆ ದೇಶದ್ದು, ನಮ್ಮ ದೇಶದ್ದು ಎಷ್ಟೆಷ್ಟಿದೆ. ಆ್ಯಂಡ್ ಕಾಯಿನ್ಸ್ಗಳಂತೂ ಡಿಫ್ರೆಂಟಾಗಿತ್ತು, ಕಾಯಿನ್ಸ್ಗಳು ಮಾತ್ರ. ನಾವಿನ್ನೇನು ಹೊಳ್ತೀವಿ ಊಟ ಮಾಡಿ. ನಾವು ದೇವಸ್ಥಾನದಲ್ಲೇ ಪ್ರಸಾದನೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಬಿಟ್ವಿ. ಪ್ರಸಾದ ಕೂಡ ಚೆನ್ನಾಗಿ ಅಂದರೆ ಇಲ್ಲಿ ಪ್ರತಿ ವರ್ಷ ಈ ಟೈಮಲ್ಲಿ ಪ್ರಸಾದ ಇರುತ್ತೆ. ಆ್ಯಂಡ್ ನಾವು ಡೈರೆಕ್ಟ್ ತುಮಕೂರಿಗೆ ಹೋದ್ವಿ. ಆ್ಯಂಡ್ ತುಮಕೂರಲ್ಲಿ ಪಾಪುಗೆ ವಾಕರ್ ಆ್ಯಂಡ್ ಇನ್ನು ಏನೇನೋ ತೊಗೊಬೇಕಿತ್ತು. ಸೊ ನಾಮಕರಣ ಎಲ್ಲ ಇದೆ, ಹಾಗಾಗಿ ಅದನ್ನೆಲ್ಲ ತೊಗೊಬೇಕು ಅಂತ ಹೊರಟಿದ್ದೀವಿ. ಆ್ಯಂಡ್ ಏನೇನು ತೊಗೊಂಡ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದೇ ನಾವು ವಾಕರ್ ನಾವು ತೊಗೊಂಡಿದ್ದು. ಇದು ಕ್ಯೂಟಾಗಿದೆ. ಇದರಲ್ಲಿ ನಾವು ಫೋಲ್ಡೇಬಲ್ ಇದೆ, ನಾವು ಕ್ಯಾರಿ ಮಾಡ್ಬೋದು. ಆ್ಯಂಡ್ ಅದರಲ್ಲಿ ವೆರೈಟೀಸ್ ಆಫ್ ಇತ್ತು. ನಾವು ಇದು ಇಷ್ಟ ಆಯಿತು. ಆ್ಯಂಡ್ ಇಟ್ ಈಸ್ ಗುಡ್ ಓಡಾಡೋದಕ್ಕೆ ಅಂತ ಅನಿಸ್ತು. ಸೊ ನಾವು ಇದನ್ನು ತೊಗೊಂಡ್ವಿ. ಆ್ಯಂಡ್ ನಾವು ಬಂದಿದ್ದು ಕೂಡ ಲೇಟ್ ಆಯಿತು. ಅವನು ಸ್ಟ್ರೆಸ್ ಆಗಿತ್ತು, ಅವನು ಕೂಡ ಮಲ್ಕೊಂಡ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ನಾನು ಭಾನುವಾರ ಹೇಗೆ ಸ್ಪೆಂಡ್ ಮಾಡಿದ್ದೀನಿ ನನ್ನ ಡೇ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್.